ಕಳೆದ 9 ದಿನಗಳಿಂದ ಈಗಲ್ಟನ್ ರೆಸಾರ್ಟ್ನಲ್ಲಿ ಬೀಡು ಬಿಟ್ಟಿದ್ದ ಗುಜರಾತ್ ಶಾಸಕರು ನಿನ್ನೆ ರಾತ್ರಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂಡಿಗೋ ವಿಮಾನದಲ್ಲಿ ಗುಜರಾತ್ನ ಅಹಮದಾಬಾದ್ಗೆ ತೆರಳಿದ್ದಾರೆ. ಗುಜರಾತ್ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ತಮ್ಮ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಅನ್ನೋ ವಿಶ್ವಾಸದಲ್ಲಿ ಶಾಸಕರನ್ನ ಬೀಳ್ಕೊಡಲಾಗಿದೆ. ಶಾಸಕರ ಬೀಳ್ಕೊಡುಗೆ ಕುರಿತು ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನಡೆಸಿದ ವಾಕ್ಥ್ರೂ ಇಲ್ಲಿದೆ. ಕಳೆದ 9 ದಿನಗಳಿಂದಲೂ ಕೂಡ ಕರ್ನಾಟಕದಲ್ಲಿ ವಾಸ್ತವ್ಯ ಹೂಡಿದಂಥ ಗುಜರಾತ್ ಕಾಂಗ್ರೆಸ್ ಶಾಸಕರ ವಾಸ್ತವ್ಯ ಇದೀಗ ಅಂತ್ಯ ಆಗಿರುವಂಥದ್ದು. ಇವತ್ತು ಏನು ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 44 ಜನ ಏನು ಆ MLAಗಳು ಈಗಾಗಲೇ ತೆರಳ್ತಾ ಇರುವಂಥದ್ದು. ಸದ್ಯ ನಾವೀಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಸುಮಾರು ಏನು 44 ಜನ MLA ಇದ್ದಾರೆ. ಗುಜರಾತ್ನಿಂದ ಏನು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ನಲ್ಲಿ ಕಳೆದ 9-10 ದಿನಗಳಿಂದಲೂ ಕೂಡ ಏನು ವಾಸ್ತವ್ಯ ಹೂಡಿದ್ರು. ಸೊ ಇವತ್ತು ಅಂದರೆ ರಾತ್ರಿ 2:40 ಆ ಬೆಂಗಳೂರಿನಿಂದ ಹೊರಡುವಂಥ ಏನು ಒಂದು ಇಂಡಿಗೋ ಫ್ಲೈಟ್ ಇದೆ. ಸೊ ಆ ಫ್ಲೈಟಲ್ಲಿ ತೆರಳೋದಕ್ಕಾಗಿ ಏನು 2 ವಿಶೇಷ ಐರಾವತ್ ಬಸ್ಗಳ ಮುಖಾಂತರ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥದ್ದು. ಸೊ ಸದ್ಯ ಇದೀಗ ದೃಶ್ಯದಲ್ಲೂ ಕೂಡ ಎಲ್ಲ ಶಾಸಕರು ಕೂಡ ಇಲ್ಲೇ ನಿಂತಿರುವಂಥದ್ದು. ಅವರೆಲ್ಲರೂ ಕೂಡ ಅಂದರೆ ತಮ್ಮ ಟಿಕೆಟ್ಸ್ಗಳನ್ನು ಏನು ವೆರಿಫೈ ಮಾಡಿಕೊಂಡು ಒಳಗಡೆ ತೆರಳ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಇವರ ಏನು ನೇತೃತ್ವವನ್ನು ವಹಿಸ್ಕೊಂಡಂಥ DK ಶಿವಕುಮಾರ್ ಅವರು ಕೂಡ ಏನು ಈ ಒಂದು ರೆಸಾರ್ಟ್ನ ಅಂದರೆ ದೇವನಹಳ್ಳಿ ಏರ್ಪೋರ್ಟ್ನ ಹತ್ರ ಬಂದಿರುವಂಥದ್ದು. ಸೊ ಹಾಗಾಗಿ ಅವರು ಕೂಡ ಆ ಒಂದು ಶಾಸಕರ ಜೊತೆ ತೆರಳ್ತಾರೆ ಅನ್ನೋಂಥದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿತಾ ಇರುವಂಥದ್ದು. ಆದರೆ ಒಳಗಡೆ ತೆರಳಿದಂಥ ನಂತರವಷ್ಟೇ ಏನು DK ಶಿವಕುಮಾರ್ ಅವರು ಇಲ್ಲಿಂದ ಏನು ಅಹಮದಾಬಾದ್ಗೆ ತೆರಳ್ತಾರೆ ಅಂತ ನೋಡ್ಬೋದು. ಇನ್ನು ಮತ್ತೊಂದು ಕಡೆ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಈ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು. ಅವರು ಕೂಡ ಏನು ಅಹಮದಾಬಾದ್ಗೆ ತೆರಳೋದಕ್ಕೆ ಅಂತೇಳಿ ಹೊರಟಿರುವಂಥದ್ದು. ಸೊ ಹಾಗಾಗಿ ಕೆಲವೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಇಲ್ಲಿಂದ ಅಹಮದಾಬಾದ್ಗೆ ತೆರಳಿ ನಂತರ ಅಲ್ಲಿ ಏನು ಗುಜರಾತ್ನ ಎಲೆಕ್ಷನ್ಗೆ ತೆರಳ್ತಾ ಇರುವಂಥದ್ದು. ಸೊ ಅಲ್ಲಿನ ಗುಜರಾತ್ ಎಲೆಕ್ಷನ್ ಮುಗಿಸ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿರುವಂಥದ್ದು. ಆದರೆ ಇದೀಗ ಏನು ಸದ್ಯ ಸೊ ಗುಜರಾತ್ ಶಾಸಕರ ಜೊತೆ ಏನು ತೆರಳೋದಕ್ಕೆ ಅಂತೇಳಿ DK ಶಿವಕುಮಾರ್ ಅವರು ಬಂದಿರುವಂಥದ್ದು. ಸೊ ಅವರು ಕೂಡ ತೆರಳಿ ಅಲ್ಲಿನ ಏನು ಗುಜರಾತ್ ಎಲೆಕ್ಷನ್ ಮುಗಿಸ್ಕೊಂಡು ವಾಪಸ್ ಆಗ್ತಾರೆ ಅನ್ನುವಂಥ ಮಾತುಗಳು ತಿಳಿದು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಓಂ ಪ್ರಕಾಶ್ ಮುನ್ನೂರು, ಸುದ್ದಿ TV.